ಯಡಿಯೂರಪ್ಪನವ್ರು KG ಹಳ್ಳಿ DJ ಹಳ್ಳಿ ಇದ್ದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದ್ರಿ. ಪೊಲೀಸರಿಗೆ ಹೊಡೆದ್ರು. ಏನು ಮಾಡಿದ್ರು? ಬೊಮ್ಮಾಯಿಯವರು ಗೃಹ ಮಂತ್ರಿ ಇದ್ದಾರಲ್ಲ, ಮುಂದೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಮುಲ್ಲಾ ಭಾಷಣ ಮಾಡದ. ಒಂದು ಹೆಣ್ಮಗಳು ಕಾನ್ಸ್ಟೇಬಲ್ ಮ್ಯಾಗ ಮೈ ಮ್ಯಾಗ ಹೋದ್ರು. ಏನು ಮಾಡಿದ್ರು ನಮ್ಮವರು? ಬರೇ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋದು ಬಿಟ್ರೆ ಏನೇನು ಮಾಡಲಿಲ್ಲ. ಆ ವಿಶ್ವಾಸಾರ್ಹತೆ ಅಲ್ಲಿರುವಂಥ ನಾಯಕನ ಮೇಲಿಲ್ಲ, ಅವ್ನ ಮಗನ ಮೇಲಿಲ್ಲ. ಜನರು ಇವತ್ತು ಹಿಂದೂಗಳು ನೋಡ್ಲಾಕತ್ತಿದ್ದು ನಮ್ಮ ಕಡೆ ಯಾಕೆ ನೋಡ್ಲಾಕತ್ತಾರ? ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಏನಾಗ್ಬಿಟ್ಟದ? ಮನೆ ಚುನಾವಣೆ ಸೋಲ್ಬೇಕಾದ್ರೆ ನಾವು ವಿಧಾನಸಭೆಯಲ್ಲಿ ಹೇಳಿನಿ, ನೀವು ಚುನಾವಣೆ ಯಾಕೆ ಸೋತ್ರಪ್ಪ ಅಂದ್ರೆ ನೀವು ಏನೂ ಮಾಡಲಿಲ್ಲ, ಹಿಂದೂಗಳ ರಕ್ಷಣೆನೇ ಮಾಡಲಿಲ್ಲ, ಕಾರ್ಯಕರ್ತರು ಮನೆಗೆ ಹೋಗಲಿಲ್ಲ, ಅವ್ರಿಗೆ ಪರಿಹಾರ ಕೊಡಲಿಲ್ಲ, ಅವ್ರಿಗೆ ಧೈರ್ಯ ಕೊಡಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅತಿ ಕಠಿಣ. ನಮ್ಮ ಆರೋಗ್ಯ ಜ್ಞಾನೇಂದ್ರ ಹತ್ರ ಅದು ಹೊಡೆದು ಬಿಟ್ರೆ ಒಮ್ಮೆ ಕೇಳಿದ ಆರೋಗ್ಯ ಜ್ಞಾನೇಂದ್ರ ಎದಕ್ಕೆ ಮಂತ್ರಿ ಅದೆಯಪ್ಪ ರಾಜೀನಾಮೆ ಕೊಡು, ಇಲ್ಕಂದ್ರೆ ಅರಣ್ಯರ ತಗೋ, ಪರಿಸರ ತಗೋ, ಕಾರ್ಮಿಕ ದತ್ತಿಯರು ತಗೋ, ಹೋಮ್ ಮಿನಿಸ್ಟ್ರಿ ಅದಕ್ಕೆ ಇದೆ ಅಂತ ಕೇಳಿದ್ರು. ಏನು ಮಾಡಲಿ ಅಂತ ನೋಡ್ರಿ, ನನಗೆ ಪೊಲೀಸರೇ ನನಗೆ ಹೊಟ್ಟೆ ಮಾತಿಗೆ ಕೇಳ್ತಾ ಇಲ್ಲ ತಗೊಳ್ಳಿ. ಮತ್ತು ಇಂಥವ್ರೆಲ್ಲ ಆಗ್ಯಾರ. ಮತ್ತು ಅದಕ್ಕೆ ಜನರಿಗೆ ಏನಾಗೈತೆ, ಒಂದು ವಿಶ್ವಾಸ ಐತೆ ನಮ್ಮ ಮೇಲೆ. ಯತ್ನಾಳ್ ಬಂದ್ರೆ ಏನಾರೇ ಇವನು ಬರೋಬ್ಬರಿ ಲೆಕ್ಕದಾಗ ಇಡ್ತಾನೆ. ಉತ್ತರ ಪ್ರದೇಶ ಯೋಗಿ ಹಂಗೆ ನಾ ಬಂದ್ರೆ ಮಾಡ್ತೀನಿ. ಇವ್ರು ಏನು ಹಾರಾಡಲ್ಲ ಈ ಪಂಕ ಮಸ್ದಾಗ ಅವ್ರು ಮಾಡಲಿ. ಮುಂದೆ ಇವ್ನ ಬರೋಬ್ಬರಿ ಎಲ್ಲಿ ಜನ್ನತ್ ಭಾಳ ಬೇಡ್ತಾರವ್ರು. 72 ಮಂದಿ 72 ಹುಡುಗ್ಯಾರ ಅದಾರ್ತಲ್ಲಿ ಮ್ಯಾಗ. ಇವ್ರು ಹೋದ್ಕೊಳ್ಳಿ ಕಾಲು ಒತ್ತಾ ಇರ್ತಾರೆ. ದಾರು ಗಿರು ನೀವು ಹಿಂಗೆ ಇದು MS ಆಯಿಲ್ದ ಹಂಗೆ ತಿಮ್ಮಾಪುರ ಅಂಗಡಿಯಾಗ ಹೋಗಿ ತೊಗೋಬೇಕಾಗಿಲ್ರಿ. ಆ ಹೊಳಿನೇ ಸ್ಕಾಚ್ಗಳು ಹರಿತಾವತ್ತ, ಹಿಂಗೆ ತೊಗೊಂಡ ಹಿಂಗೆ ಕುಡಿದಿರ್ತ. ಹೇಳ್ತಾರ ಅವ್ರದ್ದು ಧರ್ಮದಾಗ ಹೇಳ್ತಾರ, 72 ಹುರ್ಯ आपका पाँव मसाज करते, सिर को मसाज करते. ಅದನ್ನೇ ಸೀದಾ ಕಳಿಸ್ಬಿಡ್ತೀವಲ್ಲ. ಮತ್ತೆ ಅಲ್ಲೇ ಅವನು ಬೇಕಾದಟ್ಟು 70 ಮತ್ತೆ ಎಟ್ರವ್ರು 32 ಫೂಟ್ ಎತ್ತರ ಇರ್ತಾರತ್ತ. ಇವ್ರು ಇರೋದು 4 ಫೂಟ್ ಇರ್ತಾರ. ಏನು ನೋಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಯಡಿಯೂರಪ್ಪನವ್ರು KG ಹಳ್ಳಿ DJ ಹಳ್ಳಿ ಇದ್ದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚದ್ರಿ. ಪೊಲೀಸರಿಗೆ ಹೊಡೆದ್ರು. ಏನು ಮಾಡಿದ್ರು? ಬೊಮ್ಮಾಯಿಯವರು ಗೃಹ ಮಂತ್ರಿ ಇದ್ದಾರಲ್ಲ, ಮುಂದೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಮುಲ್ಲಾ ಭಾಷಣ ಮಾಡದ. ಒಂದು ಹೆಣ್ಮಗಳು ಕಾನ್ಸ್ಟೇಬಲ್ ಮ್ಯಾಗ ಮೈ ಮ್ಯಾಗ ಹೋದ್ರು. ಏನು ಮಾಡಿದ್ರು ನಮ್ಮವರು? ಬರೇ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋದು ಬಿಟ್ರೆ ಏನೇನು ಮಾಡಲಿಲ್ಲ. ಆ ವಿಶ್ವಾಸಾರ್ಹತೆ ಅಲ್ಲಿರುವಂಥ ನಾಯಕನ ಮೇಲಿಲ್ಲ, ಅವ್ನ ಮಗನ ಮೇಲಿಲ್ಲ. ಜನರು ಇವತ್ತು ಹಿಂದೂಗಳು ನೋಡ್ಲಾಕತ್ತಿದ್ದು ನಮ್ಮ ಕಡೆ ಯಾಕೆ ನೋಡ್ಲಾಕತ್ತಾರ? ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಏನಾಗ್ಬಿಟ್ಟದ? ಮನೆ ಚುನಾವಣೆ ಸೋಲ್ಬೇಕಾದ್ರೆ ನಾವು ವಿಧಾನಸಭೆಯಲ್ಲಿ ಹೇಳಿನಿ, ನೀವು ಚುನಾವಣೆ ಯಾಕೆ ಸೋತ್ರಪ್ಪ ಅಂದ್ರೆ ನೀವು ಏನೂ ಮಾಡಲಿಲ್ಲ, ಹಿಂದೂಗಳ ರಕ್ಷಣೆನೇ ಮಾಡಲಿಲ್ಲ, ಕಾರ್ಯಕರ್ತರು ಮನೆಗೆ ಹೋಗಲಿಲ್ಲ, ಅವ್ರಿಗೆ ಪರಿಹಾರ ಕೊಡಲಿಲ್ಲ, ಅವ್ರಿಗೆ ಧೈರ್ಯ ಕೊಡಲಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅತಿ ಕಠಿಣ. ನಮ್ಮ ಆರೋಗ್ಯ ಜ್ಞಾನೇಂದ್ರ ಹತ್ರ ಅದು ಹೊಡೆದು ಬಿಟ್ರೆ ಒಮ್ಮೆ ಕೇಳಿದ ಆರೋಗ್ಯ ಜ್ಞಾನೇಂದ್ರ ಎದಕ್ಕೆ ಮಂತ್ರಿ ಅದೆಯಪ್ಪ ರಾಜೀನಾಮೆ ಕೊಡು, ಇಲ್ಕಂದ್ರೆ ಅರಣ್ಯರ ತಗೋ, ಪರಿಸರ ತಗೋ, ಕಾರ್ಮಿಕ ದತ್ತಿಯರು ತಗೋ, ಹೋಮ್ ಮಿನಿಸ್ಟ್ರಿ ಅದಕ್ಕೆ ಇದೆ ಅಂತ ಕೇಳಿದ್ರು. ಏನು ಮಾಡಲಿ ಅಂತ ನೋಡ್ರಿ, ನನಗೆ ಪೊಲೀಸರೇ ನನಗೆ ಹೊಟ್ಟೆ ಮಾತಿಗೆ ಕೇಳ್ತಾ ಇಲ್ಲ ತಗೊಳ್ಳಿ. ಮತ್ತು ಇಂಥವ್ರೆಲ್ಲ ಆಗ್ಯಾರ. ಮತ್ತು ಅದಕ್ಕೆ ಜನರಿಗೆ ಏನಾಗೈತೆ, ಒಂದು ವಿಶ್ವಾಸ ಐತೆ ನಮ್ಮ ಮೇಲೆ. ಯತ್ನಾಳ್ ಬಂದ್ರೆ ಏನಾರೇ ಇವನು ಬರೋಬ್ಬರಿ ಲೆಕ್ಕದಾಗ ಇಡ್ತಾನೆ. ಉತ್ತರ ಪ್ರದೇಶ ಯೋಗಿ ಹಂಗೆ ನಾ ಬಂದ್ರೆ ಮಾಡ್ತೀನಿ. ಇವ್ರು ಏನು ಹಾರಾಡಲ್ಲ ಈ ಪಂಕ ಮಸ್ದಾಗ ಅವ್ರು ಮಾಡಲಿ. ಮುಂದೆ ಇವ್ನ ಬರೋಬ್ಬರಿ ಎಲ್ಲಿ ಜನ್ನತ್ ಭಾಳ ಬೇಡ್ತಾರವ್ರು. 72 ಮಂದಿ 72 ಹುಡುಗ್ಯಾರ ಅದಾರ್ತಲ್ಲಿ ಮ್ಯಾಗ. ಇವ್ರು ಹೋದ್ಕೊಳ್ಳಿ ಕಾಲು ಒತ್ತಾ ಇರ್ತಾರೆ. ದಾರು ಗಿರು ನೀವು ಹಿಂಗೆ ಇದು MS ಆಯಿಲ್ದ ಹಂಗೆ ತಿಮ್ಮಾಪುರ ಅಂಗಡಿಯಾಗ ಹೋಗಿ ತೊಗೋಬೇಕಾಗಿಲ್ರಿ. ಆ ಹೊಳಿನೇ ಸ್ಕಾಚ್ಗಳು ಹರಿತಾವತ್ತ, ಹಿಂಗೆ ತೊಗೊಂಡ ಹಿಂಗೆ ಕುಡಿದಿರ್ತ. ಹೇಳ್ತಾರ ಅವ್ರದ್ದು ಧರ್ಮದಾಗ ಹೇಳ್ತಾರ, 72 ಹುರ್ಯ आपका पाँव मसाज करते, सिर को मसाज करते. ಅದನ್ನೇ ಸೀದಾ ಕಳಿಸ್ಬಿಡ್ತೀವಲ್ಲ. ಮತ್ತೆ ಅಲ್ಲೇ ಅವನು ಬೇಕಾದಟ್ಟು 70 ಮತ್ತೆ ಎಟ್ರವ್ರು 32 ಫೂಟ್ ಎತ್ತರ ಇರ್ತಾರತ್ತ. ಇವ್ರು ಇರೋದು 4 ಫೂಟ್ ಇರ್ತಾರ. ಏನು ನೋಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.